ಸವಾಲಾಗಿ ಸ್ವೀಕರಿಸಿ ಕಾಲದ ಬೇಡಿಕೆಗೆ ತಕ್ಕಂತೆ ಬದಲಾವಣೆ ಮಾಡಿಕೊಂಡು ಗ್ರಾಹಕರ ತೃಪ್ತಿಯನ್ನೇ ಪರಮ ಧ್ಯೇಯವನ್ನಾಗಿಸಿಕೊಂಡು ಯಶಸ್ವಿ ಉದ್ಯಮಿಯಾಗಿದ್ದಾರೆ ವಿಜಯಪುರದ ಹೆಮ್ಮೆಯ ಉದ್ಯಮಿ ಸಂತೋಷ್ ಗಣಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಟ್ಟಲಗಿ ಗ್ರಾಮವೇ ಅವರ ಮೂಲ ಊರು. ಗಣಿ ಎಂಬ ಮನೆತನವೇ ಅಲ್ಲಿ ಗೌರವದ ಗುರುತು. ತಾತ ಶಿವಪ್ಪ ಗಣಿ ಭೂ ಒಡೆಯರು. ಶಿಸ್ತಿನ ಜೀವನ, ಮೌಲ್ಯಾಧಾರಿತ ಸಂಸ್ಕಾರಗಳು ಕುಟುಂಬದ ಬಲವಾಗಿದ್ದವು. ನಾವು ಮೂಲತಃ ಅಥಣಿ ತಾಲೂಕು ಕೊಟ್ಟಲಿಗೆ ಅಂತ ಗ್ರಾಮ, ಚಿಕ್ಕ ಹಳ್ಳಿ, ಬೆಳಗಾವಿ ಡಿಸ್ಟಿಕ್ದ ಕೊಟ್ಟಲಿಗೆ ಅಂತ. ಅಥಣಿ ತಾಲೂಕು ಕೊಟ್ಟಲಿಗೆ. ಅಜ್ಜವರಿಗೆ 4 ಮಂದಿ ಮಕ್ಕಳು, 4 ಮಂದಿ ಗಂಡು ಮಕ್ಕಳು, 2 ಹೆಣ್ಮಕ್ಳು. ಆಗಿನ ಕಾಲದಲ್ಲಿ ನಮ್ಮ ತಂದೆಯವರು, ನಮ್ಮ ಕಾಕವರು ಒಂದು ಸ್ವಲ್ಪ ಕೆಲವೊಂದು ಇಲ್ಲಿ ಬಿಜಾಪುರಕ್ಕೆ ಶಿಕ್ಷಣಕ್ಕಾಗಿ, ಇಲ್ಲಿ ನಮ್ಮ ತಂದೆಯವರು ಕಾಕವರು ಶಿಕ್ಷಣಕ್ಕಾಗಿ ಬಿಜಾಪುರದಲ್ಲಿ ಬಂದರು. ತಂದೆಯವರು ಎಲ್ಲ ಕಲ್ಕೊತ್ತು ಇದು ಮಾಡ್ಕೋತ ಅವಾಗರ ಮೂಲ ನಮ್ಮದು ರಿಜಿಸ್ಟರ್ ಫಾರ್ಮಸಿಸ್ಟ್ ಅಂತ ಹೇಳಿ ಆವಾಗಿನ ಕಾಲದಲ್ಲಿ ಮೆಡಿಕಲ್ ಸ್ಟೋರ್ ತೆಗಿಬೇಕಾದ್ರೆ ಏನು ಕ್ವಾಲಿಫಿಕೇಷನ್ ಬೇಕು, 1968 ಇರ್ಬೋದು, 66 or 68 ಮೆಡಿಕಲ್ ಸ್ಟೋರ್ ಸ್ಟಾರ್ಟ್ ಮಾಡಿದ್ರು ನಮ್ಮ ತಂದೆಯವರು. ಸೊ ಆನಂದ್ ಮೆಡಿಕಲ್ ಅಂತ ಹೇಳಿ. ಸೊ ಅದೇ ಇದರಲ್ಲೇ ಮೆಡಿಕಲ್ ಸ್ಟೋರ್ ಇದರಲ್ಲೇ ಬತ್ತು. ಸುಮಾರು ಬಿಜಾಪುರದಲ್ಲಿ 2ನೇ ಔಷಧ ಅಂಗಡಿ. ಫಸ್ಟ್ ಜತ್ತಿ ಅಂತ ಹೇಳಿ ಒಂದಿತ್ತು, ಸೆಕೆಂಡ್ ಆನಂದ್ ಮೆಡಿಕಲ್ ಅಂತ ಹೇಳಿ. ಆ್ಯಕ್ಚುಲಿ ನಮ್ಮ ಅಜ್ಜನವರು ಸುಮಾರು ಒಂದು 400 ಎಕರೆ ಜಮೀನ್ದಾರರು, 5 ಜನ ಮಕ್ಕಳು. ಅದರಲ್ಲಿ ನಾವು ಒಬ್ಬ ಇದು ಸ್ವಲ್ಪ ಅಪರೂಪ ಜರ ಚೆನ್ನಾಗಿತ್ತು ನಮಗೆ. ಸೊ ಅದೇ ರೀತಿ ಒಂದು ಇದು ಫ್ಯಾಮಿಲಿ ಬ್ಯಾಕ್ಗ್ರೌಂಡದ್ದು ನಮ್ಮದಿದು. 1990ರಲ್ಲಿ ಅನಿವಾರ್ಯ ಕಾರಣಗಳಿಂದ ಆನಂದ್ ಮೆಡಿಕಲ್ಸ್ ಅಂಗಡಿ ಮುಚ್ಚಲಾಯಿತು. ಇದೇ ಹಂತದಲ್ಲಿ ಹೊಸ ದಿಕ್ಕಿನ ಹುಡುಕಾಟ ಆರಂಭವಾಯಿತು. 1992ರಲ್ಲಿ BLDE ಆಸ್ಪತ್ರೆ ಎದುರು ಸಂತೋಷ್ ಸರ್ಜಿಕಲ್ ಆರಂಭಿಸಿದ್ರು. ಒಟ್ಟು ನಮ್ಮದು ರೈತ ಕುಟುಂಬ. ಹಾಗೆ ಇನ್ನು ನಮ್ಮ ಜನ್ರೇಷನ್ದಲ್ಲಿ ನಾವು ಎಲ್ಲ ವ್ಯಾಪಾರಕ್ಕೆ ಜರ ಒಲವು ಕೊಟ್ಟಿವಿ. ನಾನು ವ್ಯಾಪಾರದಲ್ಲಿ ತೊಡಸ್ಕೊಂಡೆ. ಸುಮಾರು 1992ರಲ್ಲಿ ಅದು ನಾನು ಸರ್ಜಿಕಲ್ ಬಿಸ್ನೆಸ್ಸು ಅಂಥೇಳಿ, ಅಂದ್ರೆ ನಮ್ಮ ತಂದೆಯವರು ನನಗೆ ಎಲ್ಲ ಮೂಲ ಎಲ್ಲ ಹಾಕಿ ಕೊಟ್ಟರು. ಒಂದು ಅರೌಂಡ್ 200 ಸ್ಕ್ವೇರ್ ಫೀಟ್ ಶಾಪು. ಸೊ ಅದರಲ್ಲಿ ಮೆಡಿಕಲ್ ಇಕ್ವಿಪ್ಮೆಂಟ್ಸು ಇಡ್ತಿದ್ವಿ. ಹಾಗೆ ಈ ಚೇರ್ಸುಗಳು ಡೀಲ್ ಮಾಡಬೇಕು ಅಂಥೇಳಿ ನಾವು ಒಂದು ಸ್ವಲ್ಪ ಅದು ವಿಚಾರ ಬಂದು ಚೇರ್ಸು ನಾನು ಇಡ್ತಿದ್ವಿ. ಎವ್ರಿ ಡೇ ಡಾಕ್ಟರ್ಸ್ ಅಲ್ಲಿ ಡೈಲಿ 100 ಡಾಕ್ಟರ್ಸ್ ಹೋಗೋದು ಬರೋದು. ತಮ್ಮ ಒಂದು ಆತ್ಮೀಯ ಡಾಕ್ಟರ್ ಒಬ್ಬರು, ಇಲ್ಲಪ್ಪ ಇಂಥ ಚೇರ್ ಮ್ಯಾಗ ನಾನು ಕೂತಿಲ್ಲ, ನೀನು ಕೂತಿಲ್ಲ ಅಂದರು. ಹಾಗೆ ಇದು ಎಷ್ಟಕ್ಕೆ ತಂದೀಯ, ಇದು ನನಗೆ ಕೊಡು, ನೀನು ಒಂದು 500 ಹೆಚ್ಚಿಗೆ ತಗೋ, ಇದು ಕೊಡು ಅಂಥೇಳಿ ಅವರು ನನ್ನ ಕಡೆಯಿಂದ ಒಂದು ಚೇರ್ ತೊಗೊಂಡ್ರು. ಇದು ಮೆಡಿಕಲ್ ಕಾಲೇಜ್ ಆಗಿದ್ದು ನಮ್ಮಲ್ಲಿ ಬಿಜಾಪುರದಲ್ಲಿ 1988ರಲ್ಲಿ BLD ಮೆಡಿಕಲ್ ಕಾಲೇಜ್. ಅದರ ಎದುರುಗಡೆ ಇರೋದ್ರಿಂದ ನನಗೆ ಸಾಕಷ್ಟು ದೇಶ ವಿದೇಶಗಳ ಮತ್ತೊಂದು ಡಿಸ್ಟಿಕ್ದವರು, UP, ಬಿಹಾರ್, ಡೆಲ್ಲಿ, ಅಲ್ಲಿ ಸ್ಟೂಡೆಂಟ್ಸ್ ಬರೋದ್ರಿಂದ ನನಗೆ ಹುಡುಗರದು ವಹಿವಾಟ ಅವ್ರದ್ದು ಇದು ನಮ್ಗೆ ಇದು ಆಗಿಂದ ಫರ್ನಿಚರ್ ಸಪ್ರೇಟು. ಇದು ಸರ್ಜಿಕಲ್ದಲ್ಲಿ ಚೆನ್ನಾಗಿ ಈ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಸ್ಟೆಥೋಸ್ಕೋಪು, BP ಅಪರೇಟಸ್ಸು, ಅವ್ರಿಗೆ ಇನ್ಸ್ಟ್ರೂಮೆಂಟ್ಸು ಅವೆಲ್ಲ ನಾನು ಕೊಡ್ತಾಯಿದ್ದೆ ರಿಟೇಲಾಗಿ. ಮತ್ತು ಬಿಜಾಪುರದಲ್ಲಿ ಎಷ್ಟು ಹಾಸ್ಪಿಟಲ್ ಇದ್ದಾವಲ್ಲ ಎಲ್ಲ ಹಾಸ್ಪಿಟಲಲ್ಲಿ ಚೇರ್ಸು ನಾನು ಇದು ಮಾಡ್ತಿದ್ದೆ. ಕೂಡಲ ಸಂಗಮದಲ್ಲಿ ನಿರ್ಮಿತವಾದ ಭವ್ಯ ಆಡಿಟೋರಿಯಂಗೆ 18,000 ಕುರ್ಚಿಗಳ ಪೂರೈಕೆ. ಕರ್ನಾಟಕದ ಮಿನಿ ವಿಧಾನಸೌಧಗಳು, ಜಿಲ್ಲಾಧಿಕಾರಿ ಕಚೇರಿಗಳು, ಆಸ್ಪತ್ರೆಗಳು, ವಿಶ್ವವಿದ್ಯಾಲಯಗಳಿಗೆ ವಿತರಣಾ ಕಾರ್ಯ ಮಾಡಿದ್ರು. ನೀಲ್ಕಮಲ್, ಕರ್ಲಾನ್ ಮುಂತಾದ ಪ್ರಮುಖ ಬ್ರ್ಯಾಂಡ್ಗಳು ಡಿಸ್ಟ್ರಿಬ್ಯೂಟರ್ ಆಗಿ ಬೆಳೆಯುವುದರ ಜೊತೆಗೆ 2003ರಲ್ಲಿ ದೊಡ್ಡ ಪ್ರಮಾಣದ ಫರ್ನಿಚರ್ ಶೋರೂಮ್ ಆರಂಭಿಸಿದ್ರು. ಮಾರ್ಕೆಟಿಂಗ್ ಮಾಡಿ ನನ್ನ ಸುತ್ತ ಹೋಗಿ ಎಲ್ಲ ಇಡೀ ಮ್ಯಾಕ್ಸಿಮಮ್ ಬಿಜಾಪುರದಲ್ಲಿ ಚೇರ್ ಗೀರ ಟೇಬಲ್ ಪಾತಂದ್ರೆ ನಾನು ಭಾಳ ಕೊಟ್ಟಿದ್ದೀನಿ. ಸೊ ಅದೊಂದು ನನಗೆ ಭಾಳ ಸಂತೋಷ. ಎಲ್ಲಿ ಹೋದರೂ ನಮಗೆ ಚೇರ್ ಕಾಣ್ತಾವ ಅಂಥೇಳಿ ಅದೊಂದು ಭಾವನೆ ನಮಗೊಂದು ಅದು ಆನಂದ ಭಾಳ ಇದೆ. ಸುಮಾರು 2001 ಅಥವಾ 2ರಲ್ಲಿ ಕೂಡಲ ಸಂಗಮದಲ್ಲಿ ಒಂದು ಸಭಾಭವನ ಅಂಥೇಳಿ ಅವು ಎಲ್ಲ ಚೇರ್ ಕೂಡಿಸ್ಬೇಕಾದ್ರೆ ಹೇಗಿರಬೇಕು, ಹೆಂಗೆ ಒಬ್ಬರ ತಲೆ ಒಬ್ರಿಗೆ ಕಾಣಬಾರ್ದು
ಸ್ಟ್ಯಾಗರ್ಡ್ ಮೆಥಡ್ ಅಂತೇಳಿ ಆ ಕಾನ್ಸೆಪ್ಟ್ಲೇ ಮಾಡಿದ್ವಿ. ಭಾಳ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಯಿತು. ಅದೇ ರೀತಿ ನಮ್ಮ ಕೂಡಲ ಸಂಗಮದೊಂದು ನನಗೊಂದು ಚಲೋ ಒಳ್ಳೆಯ ಇದು ಬಂತು, ಹೆಸರಾಯಿತು. ಅದೇ ರೀತಿ ನನಗೆ ಇವರು ಡಾಕ್ಟರ್ ಜಾಮದಾರ್ ಅವರು ನಾ ಮಾಡಿದ್ದ ಒಳ್ಳೆ ಮಾಡಿದೆಯಪ್ಪ ಸಣ್ಣ ಹುಡುಗ ನೀನು ಅಂಥೇಳಿ ನನಗೆಲ್ಲ ಅವರು ಬೆಂಗಳೂರಿಗೆ ಕರೆಸಿ ಎಷ್ಟು ಕರ್ನಾಟಕದಲ್ಲಿ ಮಿನಿ ವಿಧಾನಸೌಧ ಇದ್ದಾವೆ ಅವೆಲ್ಲ ಮಿನಿ ವಿಧಾನಸೌಧಕ್ಕೆ ನೀನು ಫರ್ನಿಚರ್ ಸಪ್ಲೈ ಮಾಡು ಅಂಥೇಳಿ, ಅದೇನು ಅವರ ತಮ್ಮ ರೂಲ್ಸ್ ಪ್ರಕಾರ ಟೆಂಡರ್ದ ಪಾಲಿಸಿ ಪ್ರಕಾರ ಟೈಪ್ ಇದು ಮಾಡಿಸಿ ಸೊ ಎಲ್ಲ ಇದು ಮಾಡಿ ಎಲ್ಲ ಸುಮಾರು ಕರ್ನಾಟಕ ತುಂಬ ಒಂದು 8-10 ಮಿನಿ ವಿಧಾನಸೌಧಗೆ DC ಅವರಾಯಿತು, AC ಅವರಾಯಿತು, ಅವರೆಲ್ಲ ಚೇಂಬರ್ಗಳಿಗೆ ಚೇರು, ಮೀಟಿಂಗ್ ಹಾಲು ಎಲ್ಲ ಸುಮಾರು ತುಂಬ ಮಾಡ್ಕೋತ ಬಂದೆ ನಾನು. ಸೊ ಹಾಗೆ ಮಾಡ್ಕೋತು ನಾನು ಮಾಡಿದ ಮೇಲೆ ನನಗೆ ಒಂದು ಸ್ವಲ್ಪ ಹೊರಗಡೆ ಭಾಳ ಡಿಸ್ಟಿಕ್ದಲ್ಲಿ ಭಾಳ ಕಡೆ ಆರ್ಡರ್ಸ್ ಬರ್ತಾಯಿದ್ದು. ಒಂದು ಅಲ್ಲೇ BLD ಹಾಸ್ಪಿಟ್ಲ್ ಎದುರುಗಡೆ 2002ರಲ್ಲಿ ಒಂದು ಶೋರೂಮ್ ಒಂದು ರೆಂಟ್ ತೊಗೊಂಡೆ. ಒಬ್ಬರು ಜಕ್ನೂರ್ ಸರ್ ಅಂಥೇಳಿ ಅವ್ರ ಬಾಡಿಗೆ ಬಿಲ್ಡಿಂಗ್ದಲ್ಲಿ ರೆಂಟ್ ತೊಗೊಂಡೆ. ಅಲ್ಲಿ ಚೇರ್ಸ್ ಆಯಿತು, ಕಾಟು ಎಲ್ಲ ಆಲ್ ಟೈಪ್ಸ್ ಆಫ್ ಫರ್ನಿಚರ್ಸ್ ನಾನು ಸ್ಟಾರ್ಟ್ ಮಾಡಿದೆ. 2002ರಲ್ಲಿ ನಾನು ಫುಲ್ ಫ್ಲೆಜ್ ಫರ್ನಿಚರ್ ಸ್ಟಾರ್ಟ್ ಮಾಡಿದೆ. ಗ್ರಾಹಕರಿಗೆ ಒಂದೇ ಸ್ಥಳದಲ್ಲಿ ವೈವಿಧ್ಯಮಯ ಗುಣಮಟ್ಟದ ಫರ್ನಿಚರ್ ಒದಗಿಸುವ ಕನಸು ಆಕಾರ ಪಡೆದುಕೊಂಡಿತ್ತು. 2006ರಲ್ಲಿ ತಂದೆಯವರ ಅಗಲಿಕೆ ಜೀವನದಲ್ಲಿ ದೊಡ್ಡ ಹೊಡೆತ. ಆದರೆ ಅದೇ ದುಃಖವನ್ನ ಶಕ್ತಿಯಾಗಿ ಪರಿವರ್ತಿಸಿಕೊಂಡು 2010ರಲ್ಲಿ 10,000 ಚದರ ಅಡಿ ಸ್ವಂತ ಶೋರೂಮ್ ನಿರ್ಮಿಸಿದ್ರು. 2006ರಲ್ಲಿ ತಂದೆಯವ್ರ ನಿಧನ ಆದಮ್ಯಾಗೆ ನಾನು ತುಂಬ ಜವಾಬ್ದಾರಿ ನನಗೆ ಬಿತ್ತು. ಅದೇ ರೀತಿ ಈ ಮಾರ್ಕೆಟ್ದಲ್ಲಿ ಹೇಗೆ ಇದು ಆಗುತ್ತೆ, ನಿಮ್ಗೆ ಉದಾಹರಣೆಯಾಗಿ ಇವು ಫೋಲ್ಡಿಂಗ್ ಚೇರ್ಸ್ ಬಿಟ್ಟು ಪ್ಲಾಸ್ಟಿಕ್ ಚೇರ್ಸು ಎಲ್ಲರ ಮನೆಯಲ್ಲಿ ಬೇಕಾದಂಥ ಟೈಮ್ ಬಂತು. ಅದೇ ರೀತಿ ನಾನು ಸುಮಾರು 2006-07ರಲ್ಲಿ ನೀಲ್ಕಮಲ್ ಪ್ಲಾಸ್ಟಿಕ್ ಮೋಲ್ಡೆಡ್ ಚೇರ್ಸದ್ದು ನಾವೊಂದು ಬಿಜಾಪುರದ ಡಿಸ್ಟ್ರಿಕ್ಟ್ ಡಿಸ್ಟ್ರಿಬ್ಯೂಟರ್ಶಿಪ್ ಅಂತೇಳಿ ನಾನು ತೊಗೊಂಡೆ. ಸೊ ಅದೇ ರೀತಿ ಎಲ್ಲ ಒಂದು 3-4 ಕಂಪ್ನಿ ಪ್ಲಾಸ್ಟಿಕ್ ಚೇರ್ಸು ಎಲ್ಲ ಚೇರ್ ಇಟ್ಟು ಶೋರೂಮ್ದಲ್ಲೇ ಸುಮಾರು ಪ್ರತಿಯೊಬ್ಬರ ಮನೆಗೂ ಒಂದು ಏನು ಬೇಕು ಆಗಿನ ಟೈಮಕ್ಕೆ ಮನೆಗೆ ಎಲ್ಲರ ಮನೆಗೂ ಚೇರ್ ಬೇಕು ಅನ್ನೋ ಚೇರು ಚೆನ್ನಾಗಿ ಸುಮಾರು ಹೇಳ್ಬೇಕಂದ್ರೆ ಇವತ್ತಿನ ತನಕ ನಾನು 1,00,000 ಮೇಲ್ಗಡೆ ಕುರ್ಚಿಯನ್ನು ನಾನು ಸೇಲ್ ಮಾಡಿದ್ದೀನಿ, ಯಾವುದು ಪ್ಲಾಸ್ಟಿಕ್ ಚೇರ್. ಅದೇ ರೀತಿ ಒಂದು ರಿವಾಲ್ವಿಂಗ್ ಚೇರ್ಸ್ ಆಲ್ಸೋ, ಇಂಥ ಎಕ್ಸಿಕ್ಯೂಟಿವ್ ಚೇರ್ಸ್ ಆಲ್ಸೋ 10,000 ಮೇಲ್ಗಡೆ ಚೇರ್ ಮಾರಿದ್ದೀನಿ. ಒಳ್ಳೆ ವ್ಯಾಪಾರದಲ್ಲಿ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ವ್ಯಾಪಾರ ಮಾಡಿದ್ದೀನಿ. 2010ರಲ್ಲಿ ಒಂದು ಭೂಮಿ ಹೈಟ್ಸ್, ಆ್ಯಕ್ಚುಲಿ ನನ್ನ ಮಗಳ ಹೆಸರು ಭೂಮಿ ಹಾಕಿ 2007-06ರಲ್ಲಿ ಜನಿಸಿದ್ಲು. ಅದೇ ರೀತಿಯಿಂದ ಆಕಿನೊಂದು ಇದು ಮಾಡ್ಕೊಂಡು ನಾನು ಭೂಮಿ ಹೈಟ್ಸ್ ಅಂತ ಹೇಳಿ ಒಂದು ಬಿಲ್ಡಿಂಗ್ ಕಟ್ಟಿದೆ, ಅರೌಂಡ್ ಒಂದು 10,000 ಸ್ಕ್ವೇರ್ ಫೀಟದ್ದು. ಆ ಭೂಮಿ ಹೈಟ್ದಲ್ಲಿ ಎಲ್ಲ ಹೊಸ ಟೈಪ್ ಫರ್ನಿಚರ್ಸು, ಫರ್ನಿಷಿಂಗು ಇಟ್ಟು ಅಲ್ಲಿ ಸ್ವಂತ ಬಿಲ್ಡಿಂಗ್ದಲ್ಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. 2013ರಲ್ಲಿ ಗಣಿ ಟವರ್ ಮೂಲಕ ಮತ್ತೊಂದು ಮೈಲುಗಲ್ಲು ಸೃಷ್ಟಿಸಿದ್ರು. ವ್ಯವಹಾರದಲ್ಲಿ ಹೊಸತನಕ್ಕಾಗಿ ವಿದೇಶ ಪ್ರವಾಸ ಕೈಗೊಂಡ್ರು. ಚೀನಾ, ಮಲೇಷ್ಯಾ ದೇಶಗಳ ಮಾರುಕಟ್ಟೆ ಅಧ್ಯಯನ ಮಾಡಿ ಆಂಟಿಕ್ ಹಾಗೂ ಮಾಡ್ಯುಲರ್ ಮಾದರಿಗಳ ಫರ್ನಿಚರ್ ತರಲು ಆರಂಭಿಸಿದ್ರು. ಸುಮಾರು 2013ರಲ್ಲಿ ಮತ್ತೊಂದು ಗಣಿ ಟವರ್ ಅಂತ ಹೇಳಿ ಒಂದು ಅರೌಂಡ್ 25,000 ಸ್ಕ್ವೇರ್ ಫೀಟು ಶೋರೂಮ್ ಮಾಡಿದೆ. ಅದು ಆದರೂ ಉತ್ತರ ಕರ್ನಾಟಕದಲ್ಲೇ 25,000 ಸ್ಕ್ವೇರ್ ಫೀಟ್ ದೊಡ್ಡದು ಆಗಿತ್ತು. ಇವತ್ತೆಂದು ಫಸ್ಟ್ ಎಂದು ಯಾವತ್ತಲೂ ಇರುವುದಿಲ್ಲ, ಹಾಗೆ ಅದು ಬೆಳ್ಕೊತ ಇರ್ತೈತಿ. ನಂದು 25 ಆಗಿತ್ತಪ್ಪ ಅಂದ್ರೆ ಮತ್ತೊಬ್ಬರು 40 ಮಾಡ್ತೇನೆ, ಹಾಗೆ ಅದು ಇದು ಆಗೋದು. ಅಲ್ಲೇ ಅದೇ ರೀತಿ ನನಗೊಂದು ಒಳ್ಳೆಯ ಮಿತ್ರ ರವಿ ಅಂಥೇಳಿ, ರವಿ ಕೋಷ್ಟಿ ಅಂಥೇಳಿ, ಅವನು ನೀಲ್ಕಮಲ್ ಕಂಪ್ನಿಯಲ್ಲಿದ್ದ. ಕಂಪ್ನಿ ಬಿಟ್ಟು ನನ್ನ ಕಡೆನೇ ಇಲ್ಲ, ನಿಮ್ಮ ಕೂಡನೇ ಜಾಯ್ನ್ ಆಗ್ತೀನಿ ರೀ ಅಂಥೇಳಿ ಅವನು ನಾವು ಫರ್ನಿಷಿಂಗ್ ಅಂದರೆ ಕರ್ಟನ್ನ, ಬೆಡ್ಶೀಟು, ಬ್ಲ್ಯಾಂಕೆಟು ಇವೆಲ್ಲ ಅದ್ರದ್ದು ಸ್ಟಾರ್ಟ್ ಮಾಡಿದ್ವಿ. ಚೆನ್ನಾಗಿ ಮಾಡ್ಕೋತ ಎಲ್ಲ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಫಸ್ಟ್ ಕ್ಲಾಸ್ ಎಸ್ಟಾಬ್ಲಿಷ್ ಮಾಡಿದ್ವಿ. ಅದೇ ರೀತಿ ಮಾಡ್ಕೋತ ಈಗ ನಾನು ಎಲ್ಲ ಚೈನಾ, ಮಲೇಷ್ಯಾದು ಅಡ್ಡಾಡ್ತಿದ್ದೆ. ಆವಾಗ ಹೋಗಿ ಹೊಸ ಫರ್ನಿಚರ್ ತರೋದು ಇದು ಮಾಡೋದು ಮಾಡ್ಕೊಂಡು ಬಂದೆ.
2018ರಲ್ಲಿ ತಮ್ಮ ಪತ್ನಿಯವರ ಮಾಲೀಕತ್ವದಲ್ಲಿ ಗಣಿ ವುಡ್ ಇಂಡಸ್ಟ್ರೀಸ್ ಕಾರ್ಖಾನೆ ಸ್ಥಾಪಿಸಿದ್ರು. ಉತ್ತರ ಪ್ರದೇಶದಿಂದ ಕುಶಲ ಕಾರ್ಪೆಂಟರ್ಗಳನ್ನ ಕರೆಸಿ ಗುಣಮಟ್ಟದ ಆಧಾರಿತ ಆಂಟಿಕ್ ಹಾಗೂ ಮಾಡ್ಯುಲರ್ ಫರ್ನಿಚರ್ ತಯಾರಿಕೆ ಆರಂಭಿಸಿದ್ರು. ಕೆಲವೇ ದಿನಗಳಲ್ಲಿ ಈ ಬ್ರ್ಯಾಂಡ್ ಜನಮನ ಗೆದ್ದಿತು. ಗಣಿ ವುಡ್ ಇಂಡಸ್ಟ್ರಿ ಅಂತೇಳಿ ಸ್ಟಾರ್ಟ್ ಮಾಡಿದ್ದೆ. ನಾನು ಮ್ಯಾನುಫ್ಯಾಕ್ಚರ್ ಯೂನಿಟ್ ಸ್ಟಾರ್ಟ್ ಮಾಡಿದ್ದೆ. ಗಣಿ ವುಡ್ ಇಂಡಸ್ಟ್ರಿ ಇದರಲ್ಲಿ ಮೇನ್ ಮಹತ್ವದಂದ್ರೆ ಏನಿದೆ, ಇಂಜಿನಿಯರ್ ವುಡ್ ಅಂತೇಳಿ ಭಾಳ ಬತ್ತು. ಸೊ ಅದು ಇಂಜಿನಿಯರ್ ವುಡ್ ವಾಪರಿಸೋದು, ಪ್ಲೈವುಡ್ ವಾಪರಿಸೋದು, ಇದ್ರದ್ದು ಫರ್ನಿಚರ್ಸ್ ತುಂಬ ಅಂದ್ರೆ ಮಾರ್ಕೆಟ್ದಲ್ಲಿ ಬತ್ತು. ಅದೇ ರೀತಿ ನಾವಾದರೂ ಇಂಜಿನಿಯರ್ ವುಡ್ ವಾಪರಿಸಿ ಮಾಡ್ಯುಲರ್ ನಾವು ಮಾಡೋ ಪದ್ಧತಿಯನ್ನು ನಾಕ್ಡೌನ್ ಪದ್ಧತಿ ಮಾಡ್ತೀವಿ. ಅಂದರೆ ನಾವು ಎಷ್ಟೇ ದೊಡ್ಡದಂಥದ್ದೊಂದು ವಾರ್ಡ್ರೋಬ್ ಇರಲಿ, ಕಾಟ್ ಇರಲಿ, ಏನೇ ಇರಲಿ, ಎಲ್ಲ R&R ಅಂದರೆ ಅಂದ್ರೆ ಎಲ್ಲ ನಾಕ್ಡೌನ್ ಅಂದರೆ ಬಿಚ್ಚಿ ಮತ್ತು ಕುಲ್ಲ ಮಾಡಿ ಪ್ಯಾಕ್ ಮಾಡಿ ಎಲ್ಲಿ ಬೇಕಾದಲ್ಲಿ ಶಿಫ್ಟ್ ಮಾಡಿ ಫಿಟ್ಟಿಂಗ್ ಮಾಡುವಂಥ ಐಟಮ್ ನಾನು ನಾಕ್ಡೌನ್ ಮೆಥಡ್ದಲ್ಲಿ ಅದೊಂದು ಮಾಡ್ಯುಲರ್ದಲ್ಲಿ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಒಂದು ಸ್ವಲ್ಪ ನನ್ನ ಕಲ್ಪನಾದ ಪ್ರಕಾರ ಈ ಕಸ್ಟಮರ್ ಟೇಸ್ಟು, ನಾವು ಅವಾಗೆಲ್ಲ ಇಂಪೋರ್ಟೆಡ್ ಫರ್ನಿಚರ್ಸ್ ಅದು ತರ್ತಿದ್ವಿ. ಇಂಪೋರ್ಟೆಡ್ ಫರ್ನಿಚರ್ ಚೆನ್ನಾಗಿ ಕಾಣ್ತಿತ್ತು. ಏನು ನೋಡಿ, ನಾವು ಮಾರ್ಕೆಟ್ದಲ್ಲಿ ಏನು ಸಿಕ್ತಿತ್ತು ಅದು ತರ್ತಿದ್ವಿ, ಅದು ತಂದು ಮಾರ್ತಿದ್ವಿ. ಅದು ಸ್ವಲ್ಪ ಇಂಪೋರ್ಟೆಡ್ದಲ್ಲಿ ಕಂಪ್ಲೇಂಟ್ಸು ಅವು ಇವು ಸೋ ಮೆನಿ ಫಿಟ್ಟಿಂಗ್ಸ್ ಪ್ರಾಬ್ಲಮ್ಮು, ಲೂಸ್ ಆಗೋದು, ಆಗೋದು ಪ್ರಾಬ್ಲಮ್ಸ್ ಅವೆಲ್ಲ ನಾವು ಒಂದು ಸ್ವಲ್ಪ ಸರ್ವಿಸ್ ಹುಡುಗರನ್ನ ಇಟ್ಟಿದ್ವಿ. ಮಾಡಿ ಚೆನ್ನಾಗಿ ನಡೀತಾ ಇದೆ. ಇಂದು ವಿಜಯಪುರ ಸೋಲಾಪುರ ಮುಖ್ಯ ರಸ್ತೆಯಲ್ಲಿರುವ ಗಣಿ ಫರ್ನಿಚರ್ ಮಾಲ್ 1,00,000 ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣ ಹೊಂದಿದೆ. ಕರ್ನಾಟಕದ ಅತಿದೊಡ್ಡ ಫರ್ನಿಚರ್ ಮಳಿಗೆಗಳಲ್ಲಿ ಒಂದಾಗಿದೆ. ಗಣಿ ಫರ್ನಿಚರ್ ಮಾಲ್ದಲ್ಲಿ ಒಂದು ಸ್ವಲ್ಪ ಸುಮಾರು ಇದು ಟೋಟಲ್ 80,000 ಸ್ಕ್ವೇರ್ ಫೀಟ್ ಇದೆ. 80,000 ಸ್ಕ್ವೇರ್ ಫೀಟ್ ಇದೆ. 80,000 ಸ್ಕ್ವೇರ್ ಫೀಟ್ದಲ್ಲಿ ಸುಮಾರು ಇದು ಎಂಟೈರ್ ದೊಡ್ಡದಾಯಿತು, ಇಷ್ಟಂಗೆ ದೊಡ್ಡದು ಅಂಥೇಳಿ ಭಾಳ ಜನ ಇದು ಮಾಡಿಕೊಂಡ್ರು. ಸೊ ಒಂದು ಸ್ವಲ್ಪ ಯೋಚನೆ ಮಾಡಿನೇ ಗಣಿ ಫರ್ನಿಚರ್ ಅಂಥೇಳಿ 2023 ವಿಷಯದಲ್ಲಿ ಐ ವಿಲ್ ಸ್ಟಾರ್ಟೆಡ್ ಕನ್ಸ್ಟ್ರಕ್ಷನ್ ಮಾಡಿ ಅಲ್ಲಿ ನಾನೊಂದು ಫರ್ನಿಚರ್ ಒಂದು ಸೆಕ್ಷನ್ ಮಾಡಿದೆ. ಅಂದರೆ ಟೋಟಲ್ ಎಲ್ಲ ಫರ್ನಿಚರ್, ಎಲ್ಲ ಕಂಟ್ರಿ, ಎಲ್ಲ ಸ್ಟೇಟು. ಅದಕ್ಕಿಂತ ಅದು ಮಾಡಿದ ಈ ಕಡೆ ವಿಯೆಟ್ನಾಂ, ಟರ್ಕಿ, ಸುಮಾರು ಕಡೆ ಪ್ರದೇಶದಲ್ಲಿ ಹೇಗೆ ಸಿಗ್ತಾವೆ, ಏನು ಇರ್ತಾವೆ, ಎಲ್ಲ ಮೆಟೀರಿಯಲ್ ಎಲ್ಲ ತಿಳ್ಕೊಂಡು ಇದು ಮಾಡ್ಕೊಂಡು ನಾನು ಅಂದರೆ ವರ್ಲ್ಡ್ ವೈಡ್ ಅಡ್ಡಾಡ್ದಂಗೆ ಮಾಡಿ. ಸೊ ಎಲ್ಲ ಕಂಟ್ರೀಸ್, ಇಂಡೋನೇಷ್ಯಾದು ಇವೆಲ್ಲ ಕಂಟ್ರಿದು ಫರ್ನಿಚರ್ ತೊಗೊಂಬಂದು ಅವೆಲ್ಲ ಡೈರೆಕ್ಟ್ಲಿ ನನ್ನ ಇದ್ರಾಗ ಗಣಿ ವುಡ್ ಇಂಡಸ್ಟ್ರಿದಲ್ಲಿ ಅದೇ ರೀತಿಯ ಕಾಪಿ ಮಾಡಿಕೊಂಡು ಸ್ವಲ್ಪ ನಾ ಪ್ರೊಡಕ್ಷನ್ ಸಾಲಿಡ್ವುಡ್ದಲ್ಲಿ ಹೋದೆ. ಈಗ ನಮ್ಮದು ಇದು 2023ರಲ್ಲಿ ಸ್ಟಾರ್ಟ್ ಆಗಿದ್ದ ಮಾಲು ಸುಮಾರು ಅಂದರೆ ಕರ್ನಾಟಕದಲ್ಲೇ ಇವನ್ ಬಿಗ್ಗೆಸ್ಟ್ ಇನ್ ಫರ್ನಿಚರ್ ಶೋರೂಮ್ ಇದು ನಮ್ಮದು. ಸೊ ಇವನ್ ಇಂಡಿಯಾದಲ್ಲಿನೂ ವ್ಯಾಪಾರದಲ್ಲಿ ಒಂದು ಸ್ವಲ್ಪ ಕಡಿಮೆ ಇರ್ಬೋದು, ಬಟ್ ಇಂಡಿಯಾದಲ್ಲೇ ಈಸ್ ಬಿಗ್ಗೆಸ್ಟ್. ಒಂದು ರೂಫ್ದಲ್ಲಿ ನಮ್ಮ ಕಡೆ 10,000 ಐಟಮ್ ಸಿಗ್ತಾವೆ. ಸೊ 10,000 ಐಟಮ್ದಲ್ಲಿ ಅಂದರೆ ಫರ್ನಿಷಿಂಗು, ಮ್ಯಾಟ್ರಸ್ಸು, ಮಾಡ್ಯುಲರ್ ಕಿಚನ್ನು, ಆಮೇಲೆ ಹೌಸ್ ಹೋಲ್ಡು, ಆಮೇಲೆ ಇಂಟೀರಿಯರ್ ಪ್ರಾಡಕ್ಟ್ಸು, ಇಲೆಕ್ಟ್ರಾನಿಕ್ಸು, ಆಮೇಲೆ ಲೈಟಿಂಗ್ಸು, ಆಮೇಲೆ ಈ ನಮ್ಮದೇ ಆದಂಥ ಗಣಿ ವುಡ್ ಇಂಡಸ್ಟ್ರಿ ಫ್ಯಾಕ್ಟ್ರಿ ಔಟ್ಲೆಟ್ ಅಂತೇಳಿ ಅಂದರೆ ಸಪ್ರೇಟ್ಲಿ ನಮ್ಮದೇ ಇದು ಮಾಡ್ತೀವಿ. ಇಲ್ಲಿ ಕೆಫೆ ಹಾಕಿ ಫಸ್ಟ್ ಕ್ಲಾಸ್ ಚೆನ್ನಾಗಿ ಇದು ಮಾಡಿದ್ವಿ. ಒಂದು ಸುಮಾರು 10-15 ಕಂಪ್ನಿ ಡಿಸ್ಟ್ರಿಬ್ಯೂಟ್ರ್ ಇದ್ದೀನಿ. ಇದೇ ರೀತಿ ಇದು ಮಾಡಿಕೊಂಡು ಚೆನ್ನಾಗಿ ಇಲ್ಲಿ ಗಣಿ ಫರ್ನಿಚರ್ ಮಾಲ್ ಅಂಥೇಳಿ
ಇದು ಮಾಡಿದ್ದೀನಿ. ನಮಸ್ಕಾರಗಳು. ನನ್ನ ಹೆಸರು ಶುಭ್ದಾ ಸಂತೋಷ್ ಗಣಿ. ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಎಷ್ಟು ಹೇಳಿದ್ರು ಕಡಿಮೆನೇ ಇದೆ. ಅವ್ರದ್ದು ತಂದೆ ತಾಯಿ ಆಶೀರ್ವಾದ, ಆಮೇಲೆ ನಮ್ಮ ದೇವ್ರದ ದಾನಮ್ಮ ತಾಯಿ ಆಶೀರ್ವಾದ ಅವರಲ್ಲಿ ಭಾಳ ಇದೆ. ಮದುವೆಯಾಗಿ ನಮ್ಮದು 28 ವರ್ಷ ಆಯಿತು. ಅವರಲ್ಲಿ ಜೊತೆ ಇದ್ದ ಪ್ರತಿಯೊಂದು ಅನುಭವ ನಾನು ನೋಡಿದ್ದೀನಿ. ಕಾಯಕವೇ ಕೈಲಾಸ ಅನ್ನೋದು ಒಂದು ಅವರಲ್ಲಿ ಭಾಳ ಇದೆ. ಯಾಕಂದ್ರೆ ಭಾಳ ಎಫರ್ಟ್ಸ್ ಮಾಡಿದ್ದಾರೆ, ಭಾಳ ಹಾರ್ಡ್ ವರ್ಕರ್ ಇವರು. ಪ್ರತಿಯೊಂದು ಮಾಡಬೇಕಾದ್ರೆ ಚಾಚು ತಪ್ಪದೇ ಮಾಡೋದು ಯಾವುದೋ ಕೆಲಸ. ಇದು ಕೆಲಸನ ಹಿಡ್ದ ನಂತರ ಅದು ಮಾಡಬೇಕು, ಮುಗಿಸ್ಬೇಕು ಅನ್ನೋದು ಛಲ ಅವರಲ್ಲಿ ಇದೆ. ಈ ಛಲನೂ ಅವರಲ್ಲಿ ಈ ಮಟ್ಟಿಗೆ ತಂದಿದೆ. ಇವತ್ತು ವಿಜಯವಾಣಿ ಪತ್ರಿಕೆಯಿಂದ ಈ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್, ಇದರಿಂದ ನಮ್ಗೆ ತುಂಬ ತುಂಬ ಸಂತೋಷ ಆಗ್ತಿದೆ. ಆಲ್ ದ ಬೆಸ್ಟ್. ನಾನು ಅರ್ಪಿತಾ ಮಂಗವಡೆ. ಸಂತೋಷ್ ಗಣಿ ಅವರು ನನ್ನ ಸೋದರ ಮಾವರು. ಇವಾಗ ಇವರಿಗೆ ವಿಜಯರತ್ನ ಅವಾರ್ಡ್ ಸಿಕ್ಕಿದಾಗ ನಮ್ಗೆ ತುಂಬ ಖುಷಿ. ಇದು ಎಲ್ಲ ನಂದು ಪ್ರಪಂಚ ಅಲ್ಲ, ನಮ್ದೆಲ್ಲರದು ಪ್ರಪಂಚ. ಒಂದು ಎಂಪ್ಲಾಯೀಸ್ಗೆ ಅವ್ರು ಎಂಪ್ಲಾಯ್ ಅಂತ ನೋಡಿಲ್ಲ, ಫ್ಯಾಮಿಲಿ ಮನುಷ್ಯ ಅಂತ ನೋಡಿದ್ದಾರೆ. ಅದಕ್ಕೆ ಇದು ಅವಾರ್ಡ್ ಸಿಕ್ಕಿದ್ದವರು ಭಾಳ ಡಿಸರ್ವ್ ಮಾಡ್ತಾರೆ. ಇದು ಅವಾರ್ಡ್ ಸಿಕ್ಕಿದ್ದಕ್ಕೆ ಜಸ್ಟ್ ಅವ್ರದ್ದೇ ಅಂತಲ್ಲ, ನಮ್ದೆಲ್ಲರದು ಇದು ಅವಾರ್ಡ್ ಇದೆ ಅಂತ ಅವ್ರದ್ದು ವರ್ಡ್ಸ್. ಸೊ ವಿ ಆರ್ ರಿಯಲಿ ವೆರಿ ಪ್ರೌಡ್ ಆಫ್ ಹಿಮ್. ವಿಶ್ ಯು ಆಲ್ ದಿ ಬೆಸ್ಟ್ ಮಾಮಾ. ಹೆಸರು ಪ್ರತೀಕ್ ಗಣಿ. ನಾನು ಸಂತೋಷ್ ಗಣಿಯವರ ವನ್ಯ ಮಗ. ನಾನು MBA ಮುಗಿಸಿದ್ದು ಲಂಡನ್ನಲ್ಲಿ. ನಮ್ಮ ತಂದೆ ಎಷ್ಟು ಹೇಳಿದ್ರು ಕಮ್ಮಿ. ಯಾಕಂತಂದರೆ ಅವರು ಟೈಮ್ ಅಂದರೆ ಅವರಿಗೆ ಭಾಳ ತುಂಬಾ ಮುಖ್ಯ. ಅವ್ರು ಒನ್ ಆಫ್ ದ ರೀಸನ್ ಫಾರ್ ಸಕ್ಸಸ್ ಇಸ್ ಬಿಕಾಸ್ ದ ಟೈಮ್. ಅವರು ಟೈಮ್ ಯಾವತ್ತೂ ವೇಸ್ಟ್ ಮಾಡಿಲ್ಲ. ಯಾಕಂದರೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಏನಪ್ಪ ಅಂತಂದ್ರೆ ನಾವು ಎಷ್ಟು ಟೈಮ್ ಹಾಳಾಗ್ತೀವಿ ಅಷ್ಟು ಜೀವನದಲ್ಲಿ ನಾವು ಹಿಂದೆ ಹೋಗ್ತೀವಿ. ಅದಕ್ಕೆ ಅವ್ರು ಯಾವತ್ತೂ ಟೈಮ್ ವೇಸ್ಟ್ ಮಾಡಿಲ್ಲ. ಆ್ಯಂಡ್ ದಟ್ ಈಸ್ ವಾಟ್ ಮೇಕ್ಸ್ ಇಮ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಎಲ್ಲರಿಗೆ ಸೇಮ್ ಆಗಿ ಟ್ರೀಟ್ ಮಾಡ್ತಾರೆ. ಯಾವತ್ತೂ ಆ್ಯಟಿಟ್ಯೂಡ್ ಇಲ್ಲ, ಯಾವತ್ತೂ ಹಿಂಗೆ ಇಲ್ಲ ನಾನು ಇಷ್ಟು ದೊಡ್ಡನಾಗಿದ್ದೀನಿ ಈಗ ಇವ್ರ ಜೊತೆ ಮಾತಾಡೋದಿಲ್ಲ. ದಟ್ ಈಸ್ ಸಮಥಿಂಗ್ ಐ ಹ್ಯಾವ್ ನೆವರ್ ಸೀನ್ ಆ್ಯಂಡ್ ದಟ್ ವಾಟ್ ಮೇಕ್ಸ್ ಹಿಮ್ ಮೋರ್ ಸ್ಪೆಷಲ್. ಐ ಥಿಂಕ್ ದೇರ್ ಈಸ್ ಸೋ ಮೆನಿ ಥಿಂಗ್ಸ್ ಟು ಲರ್ನ್ ಫ್ರಮ್ ಹಿಮ್. ಅವ್ರದಿಂತ್ರ ಕಲಿತು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ವಿಜಯರತ್ನ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ award opportunity to my dad and thank you everyone for everything. ನಮಸ್ಕಾರ, ನಾನು ಭೂಮಿ, ಸಂತೋಷ್ ಗಣಿಯವರ ಮಗಳು. ಅವರಿಗೆ ಟೈಮ್ ಅಂದರೆ ಭಾಳ ಇಂಪಾರ್ಟೆಂಟು. ಹಿ ಹ್ಯಾಸ್ ನೆವರ್ ವೇಸ್ಟೆಡ್ ಅ ಟೈಮ್. ಯಾವಾಗಾದರೂ ನಾನು ಈ ಕೆಲಸ ಇವತ್ತು ಮಾಡಬೇಕಾದ್ರೆ ಅದು ಏನೇ ಇರಲಿ ನಾನು ಮಾಡೇಬೇಕಂತ ಅವ್ರದ್ದು ವಿಚಾರ. ಮತ್ತು ಅವ್ರು ಯಾವಾಗಾದ್ರೂ ತಮ್ಮ ಹಾರ್ಡ್ ವರ್ಕ್ ಡೆಡಿಕೇಶನ್ಗೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟವರು. ಸೊ ಅವರು ಈ ಬಿಸ್ನೆಸ್ ಇಷ್ಟು ಮೇಲೆ ಬರಬೇಕಾದ್ರೆ ಭಾಳ ಕಷ್ಟಪಟ್ಟಿದ್ದಾರೆ. ನಾವು ಚಿಕ್ಕವರಿದ್ದಾಗಿಂದ ನೋಡ್ತಿದ್ದೀವಿ, ಅವರು ಸ್ವಲ್ಪ ಸಮಯ ವ್ಯರ್ಥ ಮಾಡದೆ ತಮ್ಮ ಪ್ರಾಮಾಣಿಕತೆಯಿಂದ ಒಂದು ಕಸ್ಟಮರ್ಸ್ಗೆ ಏನು ಮಾತಾಡಬೇಕು, ಹೇಗೆ ಹೇಳಬೇಕು, ಹೇಗೆ ಅವರಿಗೆ ನಾವು ಒಳ್ಳೆಯದನ್ನು ಪ್ರಾಡಕ್ಟ್ಸ್ ನಾವು ಕೊಡಬೇಕು ಕಸ್ಟಮರ್ಸ್ಗಳಿಗೆ ಸ್ಯಾಟಿಸ್ಫೈ ಮಾಡೋದೇ ಅವರ ಮೇನ್ ಇಂಟೆನ್ಷನ್ ಇತ್ತು ಇಷ್ಟು ವರ್ಷಗಳ ಕಾಲ ಬಿಸ್ನೆಸ್ದಲ್ಲಿ. ಕ್ಯೂರಿಯಸ್ ಪರ್ಸನ್, ನಾನು ಏನು ಮಾಡಿದರೆ ಏನು ನನಗೆ ರಿಸಲ್ಟ್ ಸಿಗುತ್ತೆ. ಮತ್ತು ಹೀಗಾಗಿ ಅವರು ಹಲವಾರು ಕಂಟ್ರೀಸ್ಗಳಿಗೆ ತಿರುಗಾಡಿ ನಾನು ಏನು ಹೊಸದನ್ನು ನಮ್ಮ ಊರಿಗೆ ತರಬಹುದು, ಏನು ಹೊಸದನ್ನು ನನ್ನ ಕಸ್ಟಮರ್ಸ್ಗಳಿಗೆ ಕೊಡಬಹುದು ಅನ್ನೋದೇ ಒಂದು ವಿಚಾರದಿಂದ ಅವರು ಮುಂದೆ ಹೋಗಿದ್ದಾರೆ. ನಮ್ಮ ತಂದೆಯವರ ಸಾಧನೆಯನ್ನು ಗುರುತಿಸಿ ವಿಜಯವಾಣಿ ದಿನಪತ್ರಿಕೆಯವರು ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡನ್ನು ದುಬೈನಲ್ಲಿ ಕೊಡುತ್ತಿರುವುದನ್ನು ಕೇಳಿ ತುಂಬ ಸಂತೋಷವಾಯಿತು. ಮತ್ತು ಹೀಗೆ ಅವರ ಸಕ್ಸಸ್ಸನ್ನು ಗುರುತಿಸಿ ಇನ್ನೂ ಪ್ರಶಸ್ತಿಗಳು ಅವರಿಗೆ ಬರಲಿ ಎಂದು ನಮ್ಮ ಆಶಯ. ಆ್ಯಕ್ಚುಲಿ ನಾನು ಮತ್ತು ಸಂತೋಷ್ ಗಣಿಯವರು ಒಂದು 18 ವರ್ಷದ ಪರಿಚಯ. ಆ 18 ವರ್ಷದ ಪರಿಚಯದಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಮೊದಲು ಅವರು ವ್ಯಾಪಾರಿಯಾಗಿದ್ದರು, ಮುಂದೆ ಅವರು ಒಬ್ಬ ಉದ್ಯಮಿಯಾಗಿ ಬೆಳೆದ್ರು. ಆ ಉದ್ಯಮಿಯಾಗಿ ಬೆಳೆಯೋದಕ್ಕೆ ಏನಿದೆ ರೀಸನ್ಸ್ ಇದ್ದಾವಲ್ಲ, ಆ 18-20 ವರ್ಷಗಳ ಅವ್ರು ಪಟ್ಟಿರ್ತಕ್ಕಂಥ ಸಾಕಷ್ಟು ಕಷ್ಟಪಟ್ಟು ಅವರು ಮೇಲೆ ಬಂದರು. ಯೂಶ್ವಲಿ ಏನಾಗುತ್ತಪ್ಪ ಅಂತಂದರೆ ಕೆಲವೊಂದು ಕಸ್ಟಮರ್ಸು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ತಾರೆ. ಅಂಥ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ಸ್ ಕೂಡ ಅವರು ಪ್ರಯತ್ನಪಟ್ಟು ಒಂದು ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಮತ್ತೆ ಹೊಳ್ಳಿ ಆ ಕಸ್ಟಮರ್ ರಿಟೆನ್ಷನ್ ಅನ್ನೋದು ಏನು ವರ್ಡ್ ಇದೆಯಲ್ಲ ಎಲ್ಲ ಕಂಪ್ನಿಗಳು ಯೂಸ್ ಮಾಡ್ತಾರೆ, ಅದು ರಿಟೆನ್ಷನ್ ಮಾಡಿಕೊಂಡು ಇವತ್ತಿನವರೆಗೂ ಅವರು ಇಲ್ಲಿ ಬಂದು ನಿಂತಿದ್ದಾರೆ. ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡನ್ನು ದುಬೈಯಲ್ಲಿ ಕೊಡ್ತಾ ಇರೋದು ಕೇಳಿ ನಮಗೆಲ್ಲದಕ್ಕೂ ಭಾಳ ಖುಷಿಯಾಗಿದೆ. ನಾನು ಗೀತಾ ಅಂಥೇಳಿ ಗಣಿ ಫರ್ನಿಚರ್ ಮಾಲ್ ಬಿಜಾಪುರ ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ಇಲ್ಲಿ ಕೆಲಸ ಮಾಡೋದು ನನಗೆ ಭಾಳ ಖುಷಿ ಐತಿ. ಅದ್ರಾಗೆ ನಮ್ಮ ಸಂತೋಷ್ ಗಣಿ ಮಾಲೀಕರು ಭಾಳಷ್ಟು ನಮ್ಮ ಎಲ್ಲ ವರ್ಕರ್ಸನ್ನು ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂಥೇಳಿ ಟ್ರೀಟ್ ಮಾಡ್ತಿರ್ತಾರೆ. ಇಲ್ಲಿ ಕೆಲಸ ಮಾಡೋದು ನನಗೆ ಬಹಳಷ್ಟು ಖುಷಿ ಇದೆ. ಅದಕ್ಕಾಗಿ ಅವರ ಒಂದು ಪರಿಶ್ರಮವನ್ನು ಗಣನೆಗೆ ತೆಗೆದುಕೊಂಡು ಬಂದು
ವಿಜಯವಾಣಿಯವರು ವಿಜಯರತ್ನ ಪ್ರಶಸ್ತಿಯನ್ನು ಕೊಡ್ತಿದ್ದಾರೆ. ಅದು ನಮ್ಮೆಲ್ಲರಿಗೂ ಕೂಡ ಖುಷಿ ತಂದಿದೆ. ಇನ್ನಷ್ಟು ನಮ್ಮ ಮಾಲೀಕರಿಗೆ ಇದೇ ಥರ ಪ್ರಶಸ್ತಿಗಳು ಬರಲಿ ಅಂಥೇಳಿ ಖುಷಿ ಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ಮಹೇಶ್ ಅತ್ರಕ್ಯಾಳ್ ಅಂತೇಳಿ. ನಾನು ವರ್ಕ್ ಮಾಡೋದು ಗಣಿ ಫರ್ನಿಚರ್ ಮಾಲ್ ವಿಜಯಪುರ ಕರ್ನಾಟಕದಲ್ಲಿ. ನಮ್ಮ ಮಾಲಕರು ಸಂತೋಷ್ ಗಣಿಯವರಿಗೆ ವಿಜಯವಾಣಿ ನ್ಯೂಸ್ ಪೇಪರಿಂದ ವಿಜಯ ರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ ದುಬೈದಲ್ಲಿ ಸಿಗ್ತಾ ಇದೆ. ಅದಕ್ಕೆ ನಮಗೆ ಎಲ್ಲರಿಗೂ ಹೆಮ್ಮೆ ಇದೆ. ವಿಜಯಪುರದ ಮಣ್ಣಿನಿಂದ ಬಂದು ಅಂತಾರಾಷ್ಟ್ರೀಯ ಮಟ್ಟದ ಬ್ರ್ಯಾಂಡ್ ನಿರ್ಮಿಸಿದ ಸಂತೋಷ್ ಗಣಿ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಇಂಟರ್ನ್ಯಾಷನಲ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ.